ನಮಸ್ತೆ ಎಲ್ಲರಿಗೂ, ಶುಭೋದಯ. ಇವತ್ತು ಜೇನುತುಪ್ಪ ತೆಗೆಯೋಣ ಅಂತ. ಇಲ್ಲಿ ನೋಡಿ, ನಾನು ಯಾವ ಥರ ಮಾಡ್ತೀನಿ ಅಂದರೆ, ಇದಿರೋದು ಒಂದು ಸೈಟ್ ಅಲ್ವಾ. ಇದೊಂದು ಬಾಕ್ಸು, 2, ಇದು 3, 4, 5, 6, ಮೇಲ್ಗಡೆ 2 ಇದೆ, 8. ಆದರೆ ಇದನ್ನು ಲಾಸ್ಟ್ ತೆಗಿತೀನಿ. ಇದು ಸ್ವಲ್ಪ PBD ಇರೋ ಥರ ಇದೆ, ಪ್ಲೇನ್ ಬ್ರೂಡ್ ಡಿಸೀಸ್ ಬಂದಿರೋ ಥರ ಇದೆ. ಹುಳ ಸ್ಟ್ರೆಂತ್ ಇರೋದು ಕಡಿಮೆ ಆಗಿದೆ, ತೆಗೆದು ನೋಡಿಲ್ಲ. ಇದನ್ನೇನು ಮಾಡ್ತೀನಿ, ಎಲ್ಲದನ್ನು ಹಾಕಿ ಇದಕ್ಕೆ ಹಾಕಾದಮೇಲೆ ರಟ್ಟನ್ನು ತುಪ್ಪ ತೆಗೆದು ಇದಕ್ಕಿಟ್ಟು ವಾಪಸ್ಸು ಲಾಸ್ಟಿಗೆ ಇದನ್ನು ತೆಗಿತೀನಿ. ಇದ್ರ ತುಪ್ಪ ತೆಗಿತೀನಿ. ತುಪ್ಪ ಮಾಡಿದೆ, ಒಂದು ಸೂಪರ್ ಅಲ್ಲಿ ತುಪ್ಪ ಮಾಡಿದೆ. ಒಂದು 3/4 kg ಸಿಗ್ಬೋದೇನೋ, ಒಂದು 3-4 ಫ್ರೇಮ್ ಇದೆ ಅಷ್ಟು. ಏನಕ್ಕೆ ಅಂದರೆ ರೋಗ ಸ್ಪ್ರೆಡ್ ಆಗಬಾರ್ದು ಅಂತ. ರೋಗ ಬಂದಿದ್ದರೆ ಹೆಂಗಂದ್ರೆ ಮಷಿನ್ ತೊಳೆಯೋದೆ ಈ ಥರ ಒಂದೇ ಥರ ಇದರಿಂದ ಒಬ್ಬನೇ ಇರೋದ್ರಿಂದ ಈ ಥರ ಮಾಡ್ತಾಯಿದ್ರೆ ಬಿಸಿಲು ಬರುತ್ತೆ, ಇರುವೆ ಬರುತ್ತೆ, ಇಲ್ಲೇ ತೆಗೆದು ಮಾಡಲ್ಲ. ಎಲ್ಲದನ್ನು ಫ್ರೇಮ್ ತಗೊಂಡು ಈ ಕಡೆ ಈ ಥರ ಇಟ್ಕೋತೀನಿ. ಒಟ್ಟು 8 ಬಾಕ್ಸಲ್ಲಿ ಕೆಲವೊಂದೆಲ್ಲ 2 ಸೂಪರ್ ಇದೆ, ಕೆಲವೊಂದೆಲ್ಲ 2 ಫ್ರೇಮ್ ಕೂಡ ಬಂದಿದೆ. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30, 31, 32, 33, 34, 35, 38 ಫ್ರೇಮ್ ಸಿಕ್ಕಿದೆ ನನಗೆ. ಈ 38 ಫ್ರೇಮ್ ಅಂದರೆ 8 4 32, 8 5 40, ಅದು ಹತ್ರ 5 ಫ್ರೇಮ್ ಥರ ಒಂದು ಬಾಕ್ಸಿಗೆ. ಈ ಸೂಪರ್ ಏನಿದೆ, ಡಬಲ್ ಸೂಪರ್ ಇದ್ದಿದ್ದು, ಇದರಲ್ಲಿ ಡಬಲ್ ಸೂಪರ್ ಇದೆ. 5 2 10, 10ರಲ್ಲಿ ಅದು ಒಂದರಲ್ಲೇ 7 ಫ್ರೇಮ್ ಸಿಕ್ಕಿದೆ. ಅಲ್ಲಿ ಡಬಲ್ ಫ್ರೇಮ್ ಸೂಪರಲ್ಲಿ ಅದರಲ್ಲಿ 8 ಫ್ರೇಮ್ ಸಿಕ್ಕಿದೆ. ಕೆಲವೊಂದರೆ 2 ಫ್ರೇಮ್ ಸಿಕ್ಕಿದ್ದು ಕೂಡ ಇದೆ. ಮತ್ತು ಇನ್ನೊಂದು ನೋಡಿ, ನಿಮ್ಗೆ ಇದರಲ್ಲಿ ಏನು ಅಬ್ಸರ್ವ್ ಮಾಡ್ತೀವಿ ಅಂದರೆ, ಇದನ್ನು ನೋಡಿ, ಈ ಥರ ಸೀಲ್ ಆಗಿರಬೇಕು. ಸೀಲ್ ಆಗಿಲ್ಲ ಅಂದರೆ ಅದರದ್ದು ಮಾಯ್ಶ್ಚರ್ ಲೆವೆಲ್ಲು ಹೋಗಿರಲ್ಲ, ಆ ತುಪ್ಪ ಬೇಗ ಹುಳಿ ಬರುತ್ತೆ. ನೋಡಿ, ಎಲ್ಲದೂ ಸೀಲ್ ಆಗಿದೆ. ಇಲ್ಲೆಲ್ಲ ಸೀಲ್ ಆಗದೆ ಇರ್ತಿದೆ, ಸ್ವಲ್ಪ ಸೀಲ್ ಆಗದೆ ಇರುತ್ತೆ ನೋಡಿ. ಅಟ್ಲೀಸ್ಟ್ ಇದು ಒಂದು ಸೈಡ್ ಫುಲ್ ಸೀಲು, ಈ ಕಡೆ ಆಲ್ಮೋಸ್ಟ್ 80% ಸೀಲ್ ಆಗಿದೆ, 20% ಪೆಂಡಿಂಗ್ ಇದೆ. ಮಿನಿಮಮ್ 80% ಸೀಲ್ ಆಗಿರಬೇಕು. ನಿಮಗೆಲ್ಲ ಕಾಣ್ತಾ ಇರ್ಬೋದು, ಇದು ಪೂರ್ತಿಯಾಗಿ ಫುಲ್ ಆಗಿಲ್ಲ ನೋಡಿ, ಇನ್ನೂ ಸ್ವಲ್ಪ ಗ್ಯಾಪ್ ಇತ್ತು. ಆದರೆ ಇದು 5 ಫ್ರೇಮ್ ಫುಲ್ ಆಗಿತ್ತು, ಅದಕ್ಕೆ ಇದು ನೋಡಿ ಸೈಡಿಗೆ ಸ್ವಲ್ಪ ಆಗಿಲ್ಲ. ಈ ಥರ ಇದ್ದರೆ ಹುಳಿ ಬರೋ ಸಾಧ್ಯತೆಗಳಿರುತ್ತೆ. ಏನು ಇದರ ಕಾನ್ಸೆಪ್ಟ್ ಏನಂದರೆ, ಇದು ಸೀಲ್ ಆಗಿದೆ ತೆಗಿಬೇಕು ಅನ್ನೋದು ಹೇಳೋದೇನಕ್ಕೆ ಅಂದರೆ, ಜೇನು ಹುಳ ಇದರಲ್ಲಿ ತುಂಬಿಸುತ್ತೆ. ತುಂಬಿಸಿದ ಮೇಲೆ ಸಂಜೆ ಹೊತ್ತಲ್ಲಿ ರೆಕ್ಕೆಗಳನ್ನು ಬಡಿದು ಇದರಲ್ಲಿರೋ ಮಾಯ್ಶ್ಚರ್ ಲೆವೆಲ್ ಒಂದು ತಿಕ್ನೆಸ್ಸಿಗೆ ಬಂದಮೇಲೆ, ಮಾಯ್ಶ್ಚರ್ ಲೆವೆಲ್ಲ ಕಡಿಮೆ ಆದಮೇಲೆ, ಅದಾದಮೇಲೆ ಈ ಥರ ಮುಚ್ಚುತ್ತೆ. ಅಲ್ಲಿ ತನಕ ಮುಚ್ಚಲ್ಲ. ಕೆಲವೊಮ್ಮೆ ತುಂಬ ಮಳೆ ಬಂತು, ವಾರದಲ್ಲಿ 2 ದಿನ ಮಳೆ ಬಂದಾಗ ಇದು ಸೀಲೇ ಮಾಡಲ್ಲ. ಒಂದು ವಾರ ಆದರೂ ಕೂಡ ಸೀಲ್ ಮಾಡಲ್ಲ ಫುಲ್ಲಾಗಿದ್ದರು. ಅದೇ ರೀತಿ ಒಳ್ಳೆ ಬಿಸಿಲಿತ್ತು, ಒಳ್ಳೆ ಚೆನ್ನಾಗಿರೋ ಇದಿದೆ, ಮಕರಂದ ಸಿಕ್ಕಿದೆ ಅಂದರೆ ಇದಿದೆಯಲ್ಲ, ಇದು 2ನೇ ಸೂಪರ್. 2ನೇ ಸೂಪರ್ ನಾನು ಕೊಟ್ಟು ಕರೆಕ್ಟಾಗಿ 7 ದಿನಕ್ಕೆ ಸೂಪರನ್ನು ಪೂರ್ತಿ ಕಟ್ಟಿ 5 ಫ್ರೇಮನ್ನು ಕಟ್ಟಿ ಸೀಲ್ ಕೂಡ ಮಾಡಿದೆ 7 ದಿನದಲ್ಲಿ. ಒಳ್ಳೆ ಬಿಸಿಲಿತ್ತು, ಸಡನ್ನಾಗಿ ಹನಿ ಫ್ಲೋ ಸಿಕ್ಕಿತ್ತು, ಒಳ್ಳೆ ತಿಕ್ನೆಸ್ ಇರಬೇಕು, ಅದಕ್ಕೆ ಆ ಥರ ಮಾಡಿದೆ. ಮಳೆ ಎಲ್ಲ ಬಂದಾಗ ಇದು ನೀಟಾಗಿ ಮಾಡಲ್ಲ. ಈಗೇನು ಮಾಡ್ತೀನಿ, ಚಾಕುದ್ರೆ ಇದನ್ನು ಕೆತ್ತಿ ಹಾಕ್ತೀನಿ. ನೋಡೋಣ ಈಗ ಏನೇನು ಹತಾರ ಸಲಕರಣೆಗಳು ಏನೇನಿದೆ ನನ್ನ ಹತ್ರ ಅಂತ. ಒಂದು ಈ ಥರ ಕೆಳಗಡೆ ಹಾಕ್ಕೊತೀನಿ, ಇನ್ನೊಂದು ಮಷೀನು. ಈ ಮಷಿನ್ನು ಹೇಗೆ ವರ್ಕ್ ಆಗುತ್ತೆ ಅಂದರೆ, ಸೆಂಟ್ರಿಫ್ಯೂಗಲ್ ಫೋರ್ಸ್. ಬಿಸಿಲು ಬರುತ್ತಾ ಅಂತ ನಾನು ಇಲ್ಲಿ ಸ್ಟಾರ್ಟ್ ಮಾಡಿದ್ರೆ ಈ ಕಡೆ ಮಾಡ್ತೀನಿ. ಈ ಥರ ನಾವು ಇದನ್ನು ತಿರ್ಸಿದಾಗ ಈ ಥರ ಹೊರಗಡೆ ಚಿಮ್ಮುತ್ತೆ ಈ ಕಡೆ. ಹೆಂಗೆ ಅಂದರೆ, ನಾವು ಬಟ್ಟೆ ಹಿಡ್ಕೊಂಡು ಕೈಯಲ್ಲಿ ಈ ಥರ ಸುತ್ತಿದ್ರೆ ನೀರು ಯಾವಾಗ ಹಿಂಗೆ ಹೊರಗಡೆ ಹೋಗುತ್ತಲ್ವ, ನೀರು ಹೋಗುತ್ತಲ್ವ, ಅದೇ ಸೇಮ್ ಮೆಥಡ್ ಇದು ಆಯಿತಾ. ಅದಾದಮೇಲೆ ಇದೇನಕ್ಕೆ ಅಂದರೆ, ಕೆತ್ತಿರೋದನ್ನೆಲ್ಲ ಹಾಕೋಕ್ಕೆ.
ಈ ಸೀಲಾಗಿರೋದು, ಆಮೇಲೆ ಆ ಥರ ಎಕ್ಸ್ಟ್ರಾ ಇರೋದಿದೆಯಲ್ಲ ಅದನ್ನೆಲ್ಲ ಹಾಕಲಿಕ್ಕೆ. ಅದಾದಮೇಲೆ ಯಾವಾಗಲೂ ಒಂದು 5-6 ಎಂಟಿ ಫ್ರೇಮ್ ಇಟ್ಕೊಂಡಿದ್ದಿರ್ತೀನಿ. ಸೂಪರೆಲ್ಲ ಕಡಿಮೆ, 1-2 ಫ್ರೇಮ್ಗಳು ಕಡಿಮೆ ಇದ್ದರೆ ಕೊಡ್ಲಿಕ್ಕೆ ಬೇಕು ಅಂತ. ಅದಾದಮೇಲೆ ಒಂದು ಲಾಳಕ್ಕೆ ದೊಡ್ಡದು, ಇದೇನಂದರೆ ಇದು ಫುಲ್ ಆದಮೇಲೆ ಇದನ್ನ ಹಾಕಲಿಕ್ಕೆ, ಕ್ಯಾನಿಗೆ ಹಾಕಲಿಕ್ಕೆ ಅಂತ. ಅದಾದಮೇಲೆ ಒಂದು ಬಟ್ಟೆ, ಇದು ಕಾಟನ್ ಬಟ್ಟೆ ಒಣಗಿದ್ದು, ಕೈ ಒರೆಸ್ಲಿಕ್ಕೆ, ಈ ಥರ ಸೈಡಿಗೆಲ್ಲ ಬಡಿದ್ರೆ ಒರೆಸ್ಲಿಕ್ಕೆ ಅಂತ. ಅದಾದಮೇಲೆ ನೈಫು, ಅದು ಫ್ರೇಮಿಂದ ಕಸ ಬಿದ್ದಿದೆ ನೈಫು. ಇದಿಷ್ಟಿರುತ್ತೆ. ಈಗ ಇದನ್ನು ಕೆತ್ತೀನಿ, ಕೆತ್ತಿ ಇದಕ್ಕೆ ಹಾಕಿ ತೆಗಿಯೋದು. ಇದನ್ನು ಸೆಂಟ್ರಲ್ಲಿಟ್ಟು ಒಂದು ಕಡೆಯಿಂದ ಬರ್ತೀನಿ ನಾನು. ನನ್ನ ಪ್ರಕಾರ ಈ ರೇಟ್ ಕಟ್ ಆಗ್ಬೋದಾ ಅಂತ. ಈ ಕಡೆ ಜಾಯಿಂಟ್ ಇಲ್ಲ, ಈ ಕಡೆ ಕೆಳಗಡೆ ಇದು ಯಾವುದೋ ವ್ಯಾಕ್ಸ್ ಮತ್ತು ಹಳೆ ರೇಟ್ ಕೊಟ್ಟಿರ್ತೀನಿ, ವ್ಯಾಕ್ಸ್ ಮತ್ತು ಆಗಿರುತ್ತೆ, ಅದಿಲ್ಲೆಲ್ಲ ತಿಂದಿರುತ್ತೆ. ಇಲ್ಲ ಅಂದರೆ 4 ಕಡೆ ಟಚ್ ಆಗಿದ್ದರೆ ಎಷ್ಟು ಜೋರಾಗಿ ತಿರ್ಸಿದ್ರೂ ಏನೂ ಆಗಲ್ಲ. ನೋಡಿ ತುಂಬ ದಪ್ಪ ಕೂಡ ಇದೆ. ಮತ್ತು ಇನ್ನೊಂದು ಅಂದರೆ ಫ್ರೇಮಲ್ಲಿ 4 ಕಡೆ ಕೂಡ ತಾಗಿರಬೇಕು. ತಾಗಿದ್ರೆ ನೀವು ಎಷ್ಟು ಸ್ಪೀಡಾಗಿ ತಿರ್ಸಿದ್ರು ಕೂಡ ಏನೂ ಆಗೋಲ್ಲ. ಇಲ್ಲಾಂದರೆ ಸಮಸ್ಯೆ ಆಗುತ್ತೆ, ರಟ್ಟು ಕಟ್ಟಾಗಿ ಬಿಡೋ ಸಾಧ್ಯತೆ ಇರುತ್ತೆ. ಇಲ್ಲಿ ನೋಡಿ ಕಿತ್ತಿದ್ದೆಲ್ಲ ಈ ಕಡೆ ಇದೆ, ಆಮೇಲೆ ಈ ಥರ ಇದೆ. ಇದರಲ್ಲಿ 4 ಹಾಕಿದ್ದೀನಿ. ಇದರಲ್ಲಿ 2 ಥರ ಮಷಿನ್ ಬರುತ್ತೆ. ಒಂದು ಈ ಥರ ಪ್ಲಸ್, ಇನ್ನೊಂದು ಒಂದರ ಪಕ್ಕ ಒಂದಿರೋದು. ಇದನ್ನು ಹೇಗೆ 4 ದಿಕ್ಕಲ್ಲಿ ಇಡ್ತೀವಿ, ಅದನ್ನು ಒಂದು ಈ ಥರ, ಒಂದು ಈ ಥರ, ಇನ್ನೊಂದು ಇಲ್ಲಿ, ಇನ್ನೊಂದು ಇಲ್ಲಿ, ಆ ಥರ ಇಡಬೇಕು. ಅದು ಸ್ಕ್ವೇರ್ ಟೈಪ್ ಇರುತ್ತೆ ಒಳಗಡೆ. ಈ ಕಡೆ ಒಂದು ಸೆಕ್ಷನ್, ಈ ಕಡೆ ಒಂದು, ಈ ಕಡೆ ಒಂದು, ಈ ಕಡೆ ಒಂದು, ಈ ಕಡೆ ಒಂದು ರೌಂಡ್ ತಿರ್ಸಿ, ಈ ಕಡೆ ತಿರ್ಸಿದ ಮೇಲೆ ಒಂದು ಪಕ್ಕದ ಮಾತ್ರ ಹೋಗುತ್ತೆ. ಇನ್ನೊಂದು ಕಡೆ ತುಪ್ಪ ಬೀಳಬೇಕಂದ್ರೆ ಮತ್ತೆ ಫ್ರೇಮ್ ತೆಗೆದು ಉಲ್ಟಾ ಹಾಕಬೇಕು. ಆವಾಗ ಇನ್ನೊಂದು ಸೈಡಿಂದ ಹೋಗುತ್ತೆ. ಈ ಥರದಲ್ಲಿ ಅಡ್ವಾಂಟೇಜ್ ಏನು ಅಂದರೆ, ಈ ಥರ ಕ್ಲಾಕ್ ವೈಸ್ ತಿರ್ಸಿದ್ರೆ ಈ ಕಡೆದು ಹೋಗುತ್ತೆ, ಆ್ಯಂಟಿ ಕ್ಲಾಕ್ ವೈಸ್ ತಿರ್ಸಿದ್ರೆ ಇನ್ನೊಂದು ಕಡೆದು ಹೋಗುತ್ತೆ. ಮತ್ತೊಂದು ಅಡ್ವಾಂಟೇಜ್ ಅಂದರೆ, ಇದರಲ್ಲಿ ನೀವು ಜೋರಾಗಿ ತಿರ್ಸಿದ್ರು ಕೂಡ ರಟ್ಟು ಬೇಗ ಕಟ್ಟಾಗಲ್ಲ. ಬಟ್ ಇದರಲ್ಲಿ ಫೋರ್ಸ್ ಕಡಿಮೆ ಬೀಳುತ್ತೆ ಕಾನ್ಸ್ಟೆಂಟಾಗಿ ಹೋಗೋದ್ರಿಂದ. ಅದರ ಒಂದು ಸೈಡ್ ಇರುತ್ತಲ್ವ, ಈ ಥರ ಹಿಂಗೆ ಎಳತ್ತರ ನಾವು ನಾರ್ಮಲಾಗಿ ತಿರ್ಸೋದಕ್ಕೂ ಈ ಥರ ಒಂದು ಸತಿ ಹಿಂಗೆ ಬೀಸ್ತೀವಲ್ಲ, ಏನಾದರೂ ಒಂದಿದ್ದರೆ, ಎಕ್ಸಾಂಪಲ್ ಏನಂದರೆ ಈ ಕೋಲನ್ನು ಹಿಂಗಿದೆ ಅಂದ್ಕೊಳ್ಳಿ, ಈ ಥರ ಇದೆ. ಅದರಲ್ಲಿ ಯಾವ ಥರ ಅಂದರೆ ಈ ಥರ ಹಿಂಗೆ ಎಸೆಯುತ್ತೆ, ಈ ಥರ. ಆ ಥರ ಆದಾಗ ರಟ್ಟು ಕಟ್ಟಾಗೋ ಸಾಧ್ಯತೆ ಜಾಸ್ತಿ. ಆ ಮಷಿನ್ ಸಿಕ್ಕಿದಾಗ ಇದೆ ನನ್ನ ಹತ್ರ, ಅದನ್ನು ಯೂಸ್ ಮಾಡಬೇಕಿತ್ತು, ತೋರಿಸ್ತೀನಿ. ಆ ಥರ ಈ ಥರ ಬೀಸು ಥರ ಇರುತ್ತೆ. ಇದಾದರೆ ಹಾಗಲ್ಲ, ರೊಟೇಷನ್ ಶೇಪಲ್ಲಿ ಹೋಗ್ತಾ ಇರುತ್ತೆ ನೋಡಿ. ಇದು ರೊಟೇಷನ್ ಟೈಪು, ಜಾಸ್ತಿ ಫೋರ್ಸ್ ಸಿಗೋಲ್ಲ ಇದಕ್ಕೆ ಇಲ್ಲೆಲ್ಲ. ಅದಾದ್ರೆ ಆತಲ್ಲ, ಈ ಥರದಿಂದ ಫುಲ್ ಗ್ಯಾಪ್ ಇರುತ್ತಲ್ವ, ಈ ಥರ ಹೊಡ್ಕೊಂಡು ಹೋಗುತ್ತೆ ಜಾಸ್ತಿ. ಅದರಲ್ಲಿ ರಟ್ಟು ಕಟ್ಟಾಗೋ ಸಾಧ್ಯತೆ ಜಾಸ್ತಿ. ಇದರಲ್ಲಿ ರಟ್ಟು ಅಷ್ಟು ಬೇಗ ಕಟ್ಟಾಗಲ್ಲ. ಆದರೆ ಅದರ ಅಡ್ವಾಂಟೇಜ್ ಅಂದರೆ, ನೀವು ಬ್ರೂಡಿಂದ ತೆಗಿತೀರಾ ಅಂದರೂ ಕೂಡ ತೆಗಿಬೋದು. ಸೈಡಿಗೆಲ್ಲ ಕಾಣ್ತಾ ಇದೆಯಲ್ಲ ಒಂಥರ, ಅದು ತುಪ್ಪ. ಇಲ್ಲಿ ನೋಡಿ, ಈ ಥರ ತುಪ್ಪ ತುಂಬ ಅಂದರೆ ತುಂಬ ದಪ್ಪ ಇದೆ ನೋಡಿ. ಇದು ನೇರಳೆ ತುಪ್ಪ, ಆ ಥರ ಲೈಟ್ ಗೋಲ್ಡನ್ ಕಲರಲ್ಲಿ ಬರುತ್ತೆ. ಜೇನುತುಪ್ಪ ಯಾವಾಗಲೂ ಸಿಹಿಯಾಗೇ ಇರಲ್ಲ, ಸ್ವೀಟ್ ಇರುತ್ತೆ,
ಹುಳಿ ಇರುತ್ತೆ, ಹುಳಿ ಬರೋದಲ್ಲ, ಹುಳಿ ಅಂಶನೇ ಇರೋದು. ಅದಾದಮೇಲೆ ಸ್ವಲ್ಪ ಒಗರು ಟೈಪ್ ಇರುತ್ತೆ, ಕಹಿ 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 ಬರುತ್ತೆ, ಅತಿ ಸ್ವೀಟ್ ಬರುತ್ತೆ, ಕಡಿಮೆ ಸ್ವೀಟಿಂದ ಬರುತ್ತೆ, ಈ ಥರದ್ದೆಲ್ಲ ಇದೆ. ನೀವು ಜೇನುತುಪ್ಪ ಸ್ವೀಟ್ ಒಂದೇ ಸಿಗುತ್ತೆ ಅಂದ್ಕೊಂಡ್ರೆ ಅದಲ್ಲ. ನಮ್ಮ ಹತ್ರ ಯಾವಾಗಲೂ ಒಂದೇ ರೀತಿ ಟೇಸ್ಟಿಂಗ್ ಸಿಗೋಲ್ಲ, ಪ್ರತಿ ಸತಿನೂ ಬೇರೆ ಬೇರೆ ಇರುತ್ತೆ. ಯಾವ ಟೈಮಲ್ಲಿ ತೆಗಿತೀವಿ ಅನ್ನೋದ್ರ ಮೇಲೆ. ಇಲ್ಲ ಎಲ್ಲದನ್ನು ತೆಗೆದು ಒಂದು ಕ್ಯಾನಿಗೆ ಹಾಕಿಡೋದು, ಅದನ್ನು ಆಮೇಲೆ ಲಾಸ್ಟಿಗೆ ಕೊಟ್ಟರೆ ಆವಾಗ ಒಂದೇ ಟೇಸ್ಟ್ ಸಿಗುತ್ತೆ. ಅದು ಈ ವರ್ಷ ಸಿಕ್ಕಿದ್ದು ಮುಂದಿನ ವರ್ಷ ಟೇಸ್ಟ್ ಸಿಗುತ್ತೆ ಅನ್ನೋ ಹಾಗಿಲ್ಲ. ಇದು ನೇರಳೆ ಕಹಿ ತುಪ್ಪ, ತುಂಬ ಕಹಿ ಅಲ್ಲ, ಸ್ವಲ್ಪ ಒಂದು 30% ಕಹಿ ಇರುತ್ತೆ. ಸ್ವಲ್ಪ ಕ್ಲಾಕ್ ವೈಸ್, ಅದಾದಮೇಲೆ ಆ್ಯಂಟಿ ಕ್ಲಾಕ್ ವೈಸ್. ತುಂಬ ದಪ್ಪ ಇರೋದ್ರಿಂದ ಅಷ್ಟು ಬೇಗ ಬೀಳಲ್ಲ ಅನ್ಕೋತೀನಿ. ಇಲ್ಲಿ ನೋಡಿ, ತುಂಬ ದಪ್ಪ ಇರೋದ್ರಿಂದ ಈಗ ಸ್ವಲ್ಪ ಸ್ಟಾರ್ಟ್ ಆಗಿದೆ ಬೀಳಲಿಕ್ಕೆ. ಬರೀ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ 50 ಸತಿ ತಿರ್ಗಿಸಿದೆ ನಾನು, 50 ರೌಂಡು. ಈಗ ಆ್ಯಂಟಿ ಕ್ಲಾಕ್ ವೈಸ್ ತಿರ್ಸ್ತೀನಿ. ಇಲ್ಲಿ ನೋಡಿ, ತುಪ್ಪ ಎಷ್ಟು ದಪ್ಪ ಇದೆ ಅಂದರೆ ಅಷ್ಟು ಜೋರಾಗಿ ತಿರ್ಸಿದ್ರು ಕೂಡ ಬರೀ ಅರ್ಧ ಅಷ್ಟೇ ಬಂದಿದೆ. ಒಂದು ಸೈಡ್ ಬಂದಿದೆ, ಇನ್ನೊಂದು ಸೈಡ್ ಪೂರ್ತಿ ಬಂದಿಲ್ಲ. ದಪ್ಪ ಇದೆ ತುಪ್ಪ ಇದರಲ್ಲಿ ಬಂದಿದೆ. ಇಷ್ಟು ಬಂದಿದೆ ನೋಡಿ. ಒಂದು 90% ಇಲ್ಲ 10% ಇರುತ್ತೆ, ಇಲ್ಲಿ ತೊಂದರೆ ಇಲ್ಲ. ಅದೇ ಇನ್ನೊಂದು ಥರ ಹೇಳಿದ್ನಲ್ಲ, ಪ್ಯಾರಲ್ ಆಗಿರೋದು, ಅದರಲ್ಲಾದರೆ ಆಲ್ಮೋಸ್ಟ್ 95% ಎಬೋ ಬರುತ್ತೆ, ಕ್ಲೀನಾಗಿ ಬರುತ್ತೆ. ರಟ್ಟು ಕೂಡ ಕಿತ್ತೋಗೋ ಸಾಧ್ಯತೆ ಜಾಸ್ತಿ, ತುಂಬ ವೇಟ್ ಇರೋ ರಟ್ಟೆಲ್ಲ ಇದ್ದರೆ, ಅಂದರೆ ತುಂಬ ತುಪ್ಪ ತುಂಬಿದ್ದು. ತೋರಿಸ್ತೀನಿ ಯಾವುದೋ ಯಾವ ಥರದಂತ. ಇದು ನೋಡಿ, ಇದು ಎಷ್ಟು ದಪ್ಪ ಇದೆ ಅಂತ. ಇದು ಎಷ್ಟು ದಪ್ಪ ತುಂಬುತ್ತೋ, ಈ ಥರ ಈ ಫ್ರೇಮ್ದು ಎಷ್ಟು ಅಗಲ ಬರುತ್ತೋ ಅಷ್ಟು ಜಾಸ್ತಿ ತುಪ್ಪ ಹಿಡಿಯುತ್ತೆ. ಆ ಥರದ್ದೆಲ್ಲ ಇದ್ದರೆ ನೀವು ಸ್ಪೀಡಾಗಿ ಇಷ್ಟೇ ಸ್ಪೀಡ್ ಅದರಲ್ಲಿ ತಿರ್ಗ್ಸೋಕ್ಕಾಗೋದು. ಇದನ್ನು ಆ ಥರ ಅಲ್ಲ. ನೋಡಿ, ಇಷ್ಟು ಜೋರಾಗಿ ತಿರ್ಸಿದ್ರೆ ಏನೂ ಆಗೋಲ್ಲ, ರಟ್ಟು ಏನೂ ಆಗೋಲ್ಲ. ಬಟ್ ಅದನ್ನು ಆ ಥರ ಮಾಡೋಕ್ಕಾಗಲ್ಲ, ಇಷ್ಟೇ ಸ್ಪೀಡು. ಇದಕ್ಕೆ ಜಾಸ್ತಿ ಮಾಡಿದ್ರೆ ರಟ್ಟು ಕಟ್ಟಾಗ್ಬಿಡುತ್ತೆ. 4 ಕಡೆ ಬೇಕಿದ್ರೂ ಹೊಂಟಿರಲಿ, ಫುಲ್ ಬೇಕಾದರೂ ಹೊಂಟಿರಲಿ, ಅದರಲ್ಲಿ ಪ್ರಾಬ್ಲಮೇ ಬರಲ್ಲ, ಕಟ್ಟಾಗ್ಬಿಡುತ್ತೆ. ಈಗ ಈ ಥರ ತೆಗೆದಾದ್ಮೇಲೆ ಇದನ್ನು ಮತ್ತೆ ವಾಪಸ್ಸು ಇಲ್ಲೇ ಬಾಕ್ಸಿಗೆ ಇಡ್ತೀನಿ. ಈಗ ಇಡಲ್ಲ, ಒಟ್ಟಿಗೆ ಇಡ್ತೀನಿ, ಜಸ್ಟ್ ನಿಮ್ಗೆ ತೋರಿಸ್ಲಿಕ್ಕೆ ಅಂತ. ನೋಡಿ, ಇದರಲ್ಲಿ ಈ ಫ್ರೇಮ್ನ ತೆಗೆದಿಲ್ಲ ನೋಡಿ, ಇದು ಸೀಲ್ ಆಗಿದೆ ಈ ಕಡೆ, ಆದರೆ ಈ ಕಡೆ ಸೀಲ್ ಆಗಿಲ್ಲ. ಸೀಲ್ ಆಗಿದ್ದನ್ನು ಯಾವಾಗಲೂ ತೆಗಿಬೇಕು, ಅದೊಂದು ನೆನಪಲ್ಲಿ ಇಟ್ಕೊಳ್ಳಿ. ಒಂದು ಕಡೆ ಆದರೂ ಫುಲ್ ಸೀಲು, ಇನ್ನೊಂದು ಕಡೆ ಅಟ್ಲೀಸ್ಟ್ 80% ಸೀಲ್ ಆಗಿರಬೇಕು. ಇಲ್ಲಾಂದರೆ ತುಪ್ಪ ಹುಳಿ ಬರೋ ಸಾಧ್ಯತೆ ಇರುತ್ತೆ. ಮಾಯ್ಶ್ಚರ್ ಲೆವೆಲ್ಲು ಮೇಂಟೈನ್ ಆಗಿರಲ್ಲ, ತೇವಾಂಶ ಯಾವಾಗಲೂ ಮೇಂಟೈನ್ ಆಗಿರಬೇಕು. ಅದು ಜೇನು ಹುಳುಗಳಿಗೆ ಗೊತ್ತಿರುತ್ತೆ ಯಾವಾಗ ಹಿಂಗೆ ಮಾಡಬೇಕು ಅಂತ, ನಮಗಿಂತ ಬುದ್ಧಿವಂತ ಇರ್ತಾರೆ. ಸೊ ಅವ್ರು ಬುದ್ಧಿವಂತನಕ್ಕೆ ಮಾಡ್ತಾ ಇರಲಿ, ನಾವು ಅದನ್ನು ಉಪಯೋಗ ಮಾಡೋಣ, ಆಯಿತಾ. ನಾವೇನೋ ಇನ್ನು ಎಕ್ಸ್ಟ್ರಾರ್ಡಿನರಿ ಏನೋ ಒಂದು ಮಾಡಿ ಅರ್ಧ ಇನ್ನೂ ಸೀಲ್ ಆಗಿರಲ್ಲ, ಸರಿಯಾಗಿ ತುಂಬಿರಲ್ಲ, ತೆಗಿಯಲ್ಲ. ನಮ್ಮಲ್ಲಿ ಮಲೆನಾಡಾಗಿದ್ದಕ್ಕೆ ನಾವು ತೆಗಿಲೇಬೇಕು, ಸೀಲ್ ಆದಮೇಲೇ ತೆಗಿಲೇಬೇಕು. ನಾವು ಅಲ್ಲಿ ಅದಕ್ಕೆ ಮುಂಚೆ ತೆಗಿಯೋದಿಲ್ಲ, ತೆಗೆದ್ರೂ ಕೂಡ ವೇಸ್ಟ್, ಅದು ಹುಳಿ ಬಂದುಬಿಡುತ್ತೆ ಬೇಗ. ಓಕೆ, ಬಾಯ್.